ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೊದಲದಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಪ್ರತಿನಿತ್ಯ ನಮಗೆ ವಿಡಿಯೋಸ್ನಲ್ಲಿ ಸಾಕಷ್ಟು ರೆಮಿಡಿಸ್ ಆಗಿರ್ಬೋದು, ಸೊಲ್ಯೂಷನ್ಸ್ನಾಗಿರ್ಬೋದು, ಕೇಳುವಂಥ ಪ್ರಶ್ನೆಗೆ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಪ್ರಶ್ನೆ ಕೂಡ ಬಹಳನೇ ಸರಳವಾಗಿದೆ. ಎಲ್ಲೋ ಒಂದು ಕಡೆ ಕುಂಭ ರಾಶಿಯವರು ಯಾವ ಒಂದು ಬಿಸ್ನೆಸ್ ಅಥವಾ ಜಾಬ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ವ್ಯಕ್ತಿತ್ವ ಕೂಡ ಯಾವ ರೀತಿ ಇರುತ್ತೆ, ಇನ್ನು ಇವರಿಗೆ ಸೂಟ್ ಆಗುವಂಥ ಇನ್ನುಳಿದ ರಾಶಿಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಂಭರಾಶಿಯವರು ಬಹುಶಃ ಈ ಚಾರ್ಟ್ ಅಂತ 12 ಮನೆಗಳನ್ನು ಹಾಕ್ಕೊಂಡ್ರೆ ಆ 12 ಮನೆಗಳಿಗೆ ಆಯಾಯ ಅಧಿದೇವತೆಗಳು, ಸಮಶತ್ರುಗಳು, ಮಿತ್ರರು ಇವೆಲ್ಲವೂ ಕೂಡ ಕಾಣ್ತಕ್ಕಂಥದ್ದು ಏನಿರುತ್ತೋ ಅಂತಹ ಕುಂಭರಾಶಿಗೆ 2ನೇ ಮನೆ ಇದೆಯಲ್ಲ ಅದು ಶತ್ರು, ಸಮಶತ್ರು ಆಗಿರ್ತಾನೆ. 2ನೇ ಮನೆ ಅದು ಮೀನರಾಶಿ ಆಗಿರುತ್ತೆ. ಎಂತ ಮಾಡೋದು? ಎಲ್ಲ ಇದೆ ನಿಮ್ಮ ಹತ್ರ, ಬೇಕಾದಷ್ಟಿದೆ, 99 ನಿಮ್ಮ ಹತ್ರ ಇದೆ, ಅದೊಂದು ನಿಮ್ಮ ಹತ್ರ ಇಲ್ಲ. ಆ ಹಣ ಅನ್ನೋದು ನಿಮ್ಮ ಹತ್ರ ಸಿಕ್ತು ಅಂತಂದರೆ ಬಹುಶಃ ಒಂದು ದೇಶ ಕಟ್ತೀರಿ ಅಂಥ ಕೆಪಾಸಿಟಿ ಇದೆ, ಒಂದು ದೇಶವನ್ನು ಕಟ್ತೀರಿ ಅಂಥ ಕೆಪಾಸಿಟಿ ಇದೆ. ಕುಂಭರಾಶಿಯವರೆಗೆ ಬಹಳ ತಾಕತ್ತಿದೆ. ಆದರೆ ನಿಮ್ಮ ಹತ್ರ ಎಲ್ಲವೂ ಇದೆ, ನಾಲೆಡ್ಜ್ ಬೇಕಾದಷ್ಟಿದೆ, ಜ್ಞಾನ, ವಿಜ್ಞಾನ, ಸುಜ್ಞಾನ, ಆಮೇಲೆ ಬಂಧು ಬಳಗ, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವೂ ಕೂಡ ನಿಮ್ಮಲ್ಲಿ, ಹಾಸ್ಯ, ಬಿಭತ್ಸ, ವೀರ, ಕರುಣ, ಶೃಂಗಾರ ಎಲ್ಲವೂ ನಿಮ್ಮ ಹತ್ರ ತುಂಬಿದೆ. ಹಣ ಅನ್ನೋದು ನಿಮ್ಮನ್ನು ಆಟ ಆಡಿಸ್ತಾ ಇದೆ. ಎಂತ ಮಾಡೋದು? ಬೇಕಾದಷ್ಟು ಅವಮಾನಗಳನ್ನ ಸಹಿಸ್ಕೊಳ್ತೀರಿ, ಸನ್ಮಾನಕ್ಕಾಗಿ ಕಾಯ್ತಾ ಇದ್ದೀರಿ, ಅಂಥ ಕೆಪಾಸಿಟಿ ಇದೆ, ಕಾಯ್ತೀರಿ ಬಹಳ ತಾಳ್ಮೆಯಿಂದ. ಬಟ್ ನೀವು ಛಲದಂಕ ಮಲ್ಲರು, ಬಿಡದೆ ಸಾಧಿಸ್ತೀರಿ. ಯಾವತ್ತು ಗೊತ್ತಾ? ನಿದ್ರೆಯಿಂದ ಎದ್ದು ಹೊರಗೆ ಬಂದಾಗ. ನೀವೇನಾದರೂ ಹೆಚ್ಚಿಗೆ ನಿದ್ದೆಗೆ ಅವಕಾಶ ಕೊಡ್ತೀರಾ ಅಂತಂದರೆ ನಿಮ್ಮಷ್ಟು ಮೂರ್ಖರು ಇನ್ಯಾರೂ ಇರೋದಿಲ್ಲ. ಯಾಕಂದರೆ ಬೇಕಾದಷ್ಟು ನಿಮಗೆ ಕೊಟ್ಬಿಟ್ಟಿದ್ದಾರೆ. ನೀವು ತುಂಬಿದ್ದೀರಿ, ತುಂಬ ತುಂಬಿದ್ದೀರಿ. ಆದರೆ ಈ ಅರ್ಧ ಕುಂಭ ಆಗಬಾರ್ದಲ್ಲ, ಏನೋ ಹೇಳ್ತಿರೋದು ಮಾತು, ಅರ್ಧ ಕೊಡ ಅಂತ, ಏನೋ ತುಂಬಿದ ಕೊಡ ಎಸ್ ಯಾ ತುಂಬಿದ ಕೊಡ ತುಳುಕೋದಿಲ್ಲ. ನೀವು ತುಳುಕಲ್ಲ, ನಿದ್ದೆ ಮಾಡಿದ್ರೆ ತುಳುಕ್ತೀರಿ. ಯಾವುದೇ ಕಾರಣ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮೋಕ್ಷಕ್ಕೆ ಅತ್ಯಂತ ಅಭಿಚ್ಛಿನ್ನ ಪರವಾಗಿ ಈ ರಾಶಿಯನ್ನು ಹೇಳುತ್ತಾರೆ. ಇನ್ನು ಅದೊಂದು ಸಬ್ಜೆಕ್ಟ್ ಬಹಳ ಪ್ರಮುಖವಾಗಿ, ನೀವೇನಾದರೂ ಒಂದು ಬಿಸ್ನೆಸ್, ಒಂದು ಜಾಬಲ್ಲಿ ಎದ್ದೇಳಬೇಕು ಅಂತಂದರೆ ನಿಮಗೆ ಈ ಪರಿವಾರ ದೇವತೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಪರಿವಾರ ದೇವತೆಗಳು ಅಂತಂದರೆ ಓಂ ಆಧಾರ ಶಕ್ತಿಯೇ ನಮಃ. ಆಧಾರ ಶಕ್ತಿಯನ್ನೇ ನೀವು ಆರಾಧನೆ ಮಾಡ್ತಕ್ಕಂಥದ್ದು. ನಿಮಗೆ ಅದು ಬೇಕು. ಮೇಯ್ನ್ ನಿಮಗೆ ಆಧಾರ ಹಣವೇ ಆಗಿದೆಯಪ್ಪ, ಇನ್ನೆಲ್ಲ ನಿಮ್ಮ ಹತ್ರ ಇದೆ. ಎಂತ ಗೊತ್ತಾ? ಯಾರ್ಯಾರಿಗೆ ಎಂತಹದ್ದೋ ರೋಗ ರುಜಿನಗಳು ಕಾಣ್ತಾರೆ, ನಿಮಗೆ ಕಾಣ್ತಾ ಇದೆ. ನೀವು ಒಂದೊಂದು ಸಲ ಊಟನೇ ಮಾಡಲ್ಲ, ನಿಮಗೇನು ರೋಗ ಕಾಣಿಸೋದಿಲ್ಲ, ನೀವು ಹೇಗೇಗೋ ಇರ್ತೀರಿ, ಏನು ರೋಗ ಕಾಣಿಸೋದಿಲ್ಲ ನಿಮಗೆ. ಇದೆಲ್ಲ ನಿಮ್ಮ ಹತ್ರ ಇದೆ. ನಿಮಗೆ ಅಂತಹ ಚಮತ್ಕಾರ ಭಗವಂತ ಕೊಟ್ಟಾಗಿದೆ. ನಿಮಗೆ ಅಂತಹ ಜ್ವೆಲ್ಸ್ ನಿಮ್ಮ ಹತ್ರ ಇದೆ. ಹಣ ಮಾತ್ರ ನಿಮ್ಮನ್ನು ಸಿಗದಂಗೆ ಓಡುತ್ತೆ. ಎಲ್ಲೋ ಒಂದು ಕಡೆ ಅದರ ಹಿಂದೆ ಓಡ್ತಾ ಇದೆ, ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ. ಇನ್ನೇನು ಹಿಡ್ಕೋಬೇಕು, ಮುಂದಕ್ಕೆ ಹೋಗುತ್ತೆ. ಈ ಯಾರೋ ಒಬ್ಬಾತ ಕಳ್ಳತನ ಮಾಡಿರ್ತಾನೆ, ಓಡೋಗ್ತಾ ಇರ್ತಾನೆ. ಆ ಕಳ್ಳನ ಹಟ್ಟಿಸ್ಕೊಂಡು ಪೊಲೀಸ್ ಹೋಗ್ತಾ ಇರ್ತಾನೆ, ಇನ್ನೇನು ಸಿಗ್ತಾನೆ, ಸ್ವಲ್ಪ ದೂರ ಹೋಗ್ತಾನೆ. ಹಾಗೆ ಸಿಕ್ಕದಂಗೆ ಹೋಗ್ತಾನೆ ಇರ್ತಾನೆ. ಇನ್ನೇನು ಅವನನ್ನು ಬಹುಶಃ ಆ ಕಳ್ಳನನ್ನು ಪೊಲೀಸ್ ಹಿಡಿಬೇಕು, ಸುಮ್ಮನಾಗ್ಬಿಡ್ತಾನೆ. ಅಲ್ಲ ಸರ್, ಅಲ್ಲಿಂದ ಹಟ್ಸ್ಕೊಂಡು ಬಂದ್ರಲ್ಲ, ಈಗ ಜಸ್ಟ್ ನಿಮ್ಮ ಕೈಗೆ ಸಿಗಬೇಕಾದ್ರೆ ಇನ್ನೇನು ಸಿಗ್ತಾ ಇದ್ದ, ನೀವು ಯಾಕೆ ಕೈ ಹಾಕಲಿಲ್ಲ ಅಂತ ಈ ಅಕ್ಕಪಕ್ಕದವ್ರು ಕೇಳಿದಾಗ ಆ ಪೊಲೀಸ್ ಹೇಳ್ತಾನೆ, ಇಲ್ಲಪ್ಪ ನಂದು ಡ್ಯೂಟಿ ಟೈಮ್ ಆಗೋಯ್ತು ಅಂತ. ಹಾಗೆ ಈ ರಾಶಿಯವರು ಬೆನ್ನತ್ತಿರ್ತಾರೆ, ಇವ್ರಿಗೆ ಇನ್ನೇನು ಸಿಗಬೇಕು ಅಂತ ಸಂದರ್ಭ ನಿದ್ದೆ ಮಾಡ್ತಿರ್ತಾರೆ. ಇದನ್ನೊಂದು ನೀವು ಈ ಜಾಡ್ಯಾಭವನ್ನು ಕಳೆದುಕೊಂಡು ಬಂದರೆ ನಿಮ್ಮದನ್ನೇ ಪಡ್ಕೊಂಡೇ ತೀರ್ತೀರಿ. ಅಷ್ಟು ಚೆನ್ನಾಗಿದೆ. ಇನ್ನು ಈ ನಿಮಗೆ ಮಿತ್ರರು ಅನ್ನೋರು ಆಯ್ಕೆ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಈ ರಾಶಿಗೆ ಶನಿ ಅಧಿಪತಿ ಆಗಿರುತ್ತಾನೆ. ಈ ಶನಿಗೆ ಶುಕ್ರ ಭಾಳ ವಿಶೇಷವಾಗಿರೋ ಮಿತ್ರನಾಗಿರ್ತಾನೆ. ತುಂಬ ಚೆನ್ನಾಗಿ ಶುಕ್ರ ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶುಕ್ರ ಮತ್ತು ಬುಧರನ್ನು ಪ್ರೀತಿಸ್ತಕ್ಕಂಥ ನಿಮಗಾಗಿರಬೇಕು. ಈ ಸಂಗೀತದ ಶಾಲೆಗಳಿಗೆ ಗಿಟಾರ್, ವೈಲಿನ್, ಹಾರ್ಮೋನಿಯಂ, ತಬಲಾ ಈ ತರಹದ ಗಿಫ್ಟನ್ನು ಕೊಡ್ತಕ್ಕಂಥದ್ದನ್ನು ಮರಿಬೇಡಿ. ಈ ರಾಶಿಯವರು ನಿಮಗೆಲ್ಲಾದರೂ ಕೂಡ ಪ್ರತಿ ಹೆಜ್ಜೆ ಕಂಟಕ ಕಾಣ್ತಾ ಇದೆ, ನನ್ನ ಬಿಸ್ನೆಸ್ನಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ಅನ್ನೋದಾದರೆ ಇದನ್ನು ಮಾಡ್ಕೊಳ್ತೀರಿ. ವೃಷಭ ರಾಶಿ, ತುಲಾ ರಾಶಿ
ಮಿಥುನ ರಾಶಿ, ಕನ್ಯಾ ರಾಶಿ ಇವರಿಗೆ ಮಿತ್ರರಾಗಿರ್ತಾರೆ. ಬಹಳ ಚೆನ್ನಾಗಿ ಸಾಂಗೋಪಾಂಗವಾಗಿ ಮುಂದುವರಿಬೇಕಾದರೆ ನಿಮಗೆ 2ನೇ ಮನೆಯಲ್ಲಿ ಗುರು, ಬಹುಶಃ ಈ ರಾಶಿಗೆ ಸಂಬಂಧಪಡ್ತಕ್ಕಂಥ ಶುಕ್ರನೂ ಕೂಡ ಮಿತ್ರ, ಒಂದು ರೀತಿಯಲ್ಲಿ ಗುರು. ಇವರಿಗೆ ತಾಂತ್ರಿಕ ಪ್ರಯೋಗ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾಂತ್ರಿಕ ಪ್ರಯೋಗಕ್ಕಿಂತ ಕೂಡ ತಾಂತ್ರಿಕ ಪ್ರಯೋಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂತಹದ್ದು ದೇವಿಯನ್ನು ಆರಾಧನೆ ಮಾಡಿ ಜೊತೆಗೆ ಶನೇಶ್ವರನ ಆರಾಧನೆ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಹೋಗ್ತಕ್ಕಂತಹದ್ದು. ಹೆಚ್ಚಿಗೆ ಇವರು ಈ ಎಣ್ಣೆಯನ್ನು ದಾನ ಮಾಡ್ತಿರ್ಬೇಕು. ಆವಾಗ ಶನಿವಾರವೋ ಯಾವುದಾದ್ರೂ ಕೆಲವರು ದೇವಸ್ಥಾನಕ್ಕೆ ಹೋದರೆ ಈ ರಾಶಿಯವರ ಸ್ವಾಮಿ ದೀಪಕ್ಕೆ ಸ್ವಲ್ಪ ಎಣ್ಣೆ ಕೊಡಿಸಿ ಅಂತಾರೆ. ಆವಾಗ ನೀವು ದೀಪದ ಎಣ್ಣೆನೇ ಕೊಡಿಸ್ತಕ್ಕಂಥದ್ದನ್ನು ಮಾಡ್ಕೊಳ್ಳೋಂಥದ್ದು. ಯಾವ ಜೀವನಕ್ಕೆ ಕಾಲು ಕೂಡ ದಾನ ಅಂತ ಕೊಡ್ಲಿಕ್ಕೆ ಹೊರಟ್ರೆ ಈ ರಾಶಿಯವರು ಹೆಚ್ಚಿಗೆ ಎಣ್ಣೆಯನ್ನು ದಾನ ಮಾಡ್ತೀನಿ ಅಂತಂದರೆ ಬಹುಶಃ ಎಂಥ ಬೇರೆ ಸಂದ್ರೆ ಈ ಎಣ್ಣೆಗೆ ಜಾರುವ ಗುಣ, ನೀರಿಗೆ ಹರಿಯುವ ಗುಣ, ಇವರೆಲ್ಲದು ಅಪ್ಪಿತಪ್ಪಿ ಬಿಸ್ನೆಸ್ಸಲ್ಲೋ ಅಥವಾ ಜಾಬಲ್ಲೋ ಜಾರಿ ಹೋಗಿ ಇದೊಂದು ಸಬ್ಜೆಕ್ಟ್. ನಾನು 10 ನಿಮಿಷ ಮುಗಿಸ್ಬೇಕಾದ್ರೆ ಸಣ್ಣ ಲಿಕ್ಕೆ ಕೊಡಬೇಕಾಗತ್ತೆ ನಾನಿಲ್ಲಿ. ಅದಕ್ಕಾಗಿ ಎಣ್ಣೆನ ಅಷ್ಟೇ ಇವರು ದಾನ ಮಾಡ್ತೀನಿ ಅಂತಂದರೆ ಜಾರುವ ಗುಣ ಇವರಿಗಿರೋದಿಲ್ಲ. ಎಚ್ಚರಿಕೆಯಿಂದ ತಾಳ್ಮೆಯಿಂದ ಅವರದಾಗಿರ್ತಕ್ಕಂಥ ಗುಣ ಸ್ವಭಾವವನ್ನು ಹೊಂದಿದ್ದು ಆ ಒಂದು ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದ ಕನಸನ್ನು ತಾವು ಕಾಣ್ತೀವಿ. ಖಂಡಿತ ಗುರುಗಳೇ, ಸಮಯ ಕಡಿಮೆ ಇದ್ದರೂ ನಮಗೆ ಅಚ್ಚುಕಟ್ಟಾಗಿರುವಂಥ ಮಾಹಿತಿಯನ್ನು, ಜೊತೆಗೆ ನಾವು ಯಾವ ಒಂದು ಮಾರ್ಗದಲ್ಲಿ ಹೋಗಬೇಕು ಅನ್ನೋಂಥ ಮಾರ್ಗದರ್ಶನ ನೀವು ನೀಡ್ತೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಕುಂಭರಾಶಿ ಆಗಿತ್ತು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.